MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮತ್ತೆ ಸಿಡಿದ ಸೆಪ್ಟೆಂಬರ್ ಕ್ರಾಂತಿ ಬಾಂಬ್. ನಾನು ಪಕ್ಷ ಬಿಟ್ಟು ಹೋಗಲ್ಲ ಎಂದ ರಾಜಣ್ಣ. ನಾವು ಸಿದ್ದರಾಮಯ್ಯನವರ ಶಿಷ್ಯಂದಿರೆಯಿಂದ ಶಾಸಕ ಬಾಲಕೃಷ್ಣ ಟಾಂಗ್. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ರಾಜಣ್ಣ ಸಿಡಿಸಿದ್ದ ಕ್ರಾಂತಿ ಬಾಂಬ್ ಮತ್ತೆ ಸಿಡಿದಿದೆ. ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ರಾಜಣ್ಣ ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಕಿಡಿಹೊತ್ತಿಸಿದ್ರು. ಇದಕ್ಕೆ ರಾಜಣ್ಣ ಮತ್ತು ರಾಜೇಂದ್ರ ಕೆರಳಿದ್ದಾರೆ. ಅವರೇ ಬಿಜೆಪಿಗೆ ಹೋಗ್ಬಹುದು, ಅದೇ ಕ್ರಾಂತಿ ಆಗ್ಬಹುದು ಅಂತ ಪಂಚ್ ಕೊಟ್ಟಿದ್ದ ರಾಜಣ್ಣ ಪುತ್ರ ರಾಜೇಂದ್ರ ಸೆಪ್ಟೆಂಬರ್ ಕ್ರಾಂತಿಯನ್ನ ಜೀವಂತವಾಗಿಟ್ಟಿದ್ರು. ಬಿಜೆಪಿ ಸಂಪರ್ಕದ ಬಗ್ಗೆ ಪುನರುಚ್ಚರಿಸಿರೋ ಬಾಲಕೃಷ್ಣ ಕ್ರಾಂತಿ ಮಾತಿಗೆ ಕಿಡಿಕಾರಿದ್ರು. ರಾಜೇಂದ್ರ ವರ್ಸಸ್ ಬಾಲಕೃಷ್ಣ ನಡುವಿನ ಮಾತಿನ ಯುದ್ಧಕ್ಕೆ ರಾಜಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಬಾಲಕೃಷ್ಣ ಆಡಿದ ಪ್ರತಿ ಮಾತಿಗೂ ರಾಜಣ್ಣ ಏಕವಚನದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಪಕ್ಷ ಬಿಟ್ಟು ಹೋಗಲ್ಲ ಎನ್ನುತ್ತಲೇ ಪಕ್ಷ ಬಿಡ್ತೀನಿ ಅಂತ ಯಾವನ್ ಹೇಳಿದ್ದು ಅಂತ ಗುಡುಗಿದ್ದಾರೆ. ಬಾಲಕೃಷ್ಣಗೆ ತಿರುಗೇಟು ಕೊಟ್ಟಿದ್ದ ರಾಜೇಂದ್ರ ನಮ್ಮ ತಂದೆ ಯಾವುದು ಹಗರಣ ಮಾಡಿ ರಾಜೀನಾಮೆ ಕೊಟ್ಟಿಲ್ಲ ಎಂದಿದ್ರು. ಇದಕ್ಕೆ ತಿವಿದಿರೋ ಬಾಲಕೃಷ್ಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯಲ್ಲಿ ಬಿಜೆಪಿ ವ್ಯಕ್ತಿಯನ್ನ ಯಾಕೆ ಮುಂದುವರಿಸಿದ್ದೀರಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಪಂಚ್ ಕೊಟ್ಟ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಸರ್ಕಾರದಲ್ಲ ಅಂತ ಹೇಳಿದ್ದಾರೆ. ಹೌದಲ್ಲ, ಏನು ರಾಜಣ್ಣ ಅವ್ರೇನು ಯಾವ್ದು ಹಗರಣ ಮಾಡಿ ಸಿಗಾಕೊಂಡು ರಾಜೀನಾಮೆ ಕೊಟ್ಟಿಲ್ಲಪ್ಪ. ಅದು ಇಲಾಖೆಯಲ್ಲಿ ಏನು ಸಮಸ್ಯೆ ಆಗಿಲ್ಲ. ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಆಗಲಿ, ಯಾವ ಪಾರ್ಟಿಯವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು? ಬಿಜೆಪಿಯವರು. ರಾಜಣ್ಣವರು ಯಾವ ಹಿತಾಸಕ್ತಿ ಹೊಂದಿಗೆ ಅವ್ರನ್ನ ಉಳಿಸ್ಕೊಂಡವ್ರೆ ಅಂತ ದಯಮಾಡಿ ಹೇಳ್ತಾರೆ. ಆಯ್ತು ರೀ, ಬಿಜೆಪಿಯವರು ಇದ್ದಾರೆ. ಈಗ ನಾನು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾನು ಇರ್ಲಿಲ್ವೇನ್ರಿ? ಅದು ಯಾರು ಸರ್ಕಾರದ್ದಲ್ಲ. ಅಪೆಕ್ಸ್ ಬ್ಯಾಂಕ್ ಅಂತ ಅಂದ್ರೆ ಅದು ಸರ್ಕಾರದ್ದಲ್ಲ, ಇಲಾಖೆ. ಸಿದ್ದರಾಮಯ್ಯ ಪರ ಇದ್ದಿದ್ದಕ್ಕೆ ಇಷ್ಟೆಲ್ಲ ಕಷ್ಟ ಅಂತ ರಾಜಣ್ಣ ಪುತ್ರ ರಾಜೇಂದ್ರ ಆರೋಪಿಸಿದ್ರು. ನಾವು ಕೂಡ ಸಿದ್ದರಾಮಯ್ಯನವರ ಶಿಷ್ಯಂದಿರೆ ಅಂತ ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳಕ್ಕಂತ ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ, ನಾವು ಸಿದ್ದರಾಮಯ್ಯನವ್ರು ಇದ್ದೇ ಇರ್ತಕ್ಕಂಥದ್ದು. ಆ ಟೀಮ್ ಬಿಜೆಪಿಗೆ ಹೋಗುತ್ತೆ. ರಾಜಣ್ಣ ರಾಜೀನಾಮೆ ಹಿಂದೆ ಪಿತೂರಿ ಇದೆ ಅಂತ ರಾಜೇಂದ್ರ ಸಿಡಿದಿದ್ರು. ಡಿಕೆ ಅಂಡ್ ಟೀಮ್ ಬಿಜೆಪಿಗೆ ಹೋಗುತ್ತೆ ಅಂತ ಯತ್ನಾಳ್ ನೀಡಿರೋ ಹೇಳಿಕೆ ಕೂಡ ಮುನ್ನೆಲೆಗೆ ಬರ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ನಾಯಕರು ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ನಾನು ಸಹ ಇವತ್ತು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಯಸ್ತೇನೆ. ಯಾರು ಬಿಜೆಪಿಗೆ ಹೋಗೋದಿಲ್ಲ. ಯಾರ ತಲೆಕೆಟ್ಟವರು ಈ ಥರ ಮಾತನಾಡ್ತಾರೆ. ಶಿವಕುಮಾರ ಹಣೆಯಲ್ಲಿ ಏನಾದರೂ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಗಬೇಕು ಅಂತಕ್ಕಂಥದ್ದು ಹಣೆ ಬರದಲ್ಲಿ ಇದ್ದರೆ ನೀವು ತಪ್ಸಕ್ಕೆ ಯಾರು ಇವರೇ? ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣರನ್ನ ಬಿಜೆಪಿಯವರು ಸಂಪರ್ಕಿಸಿದ್ದಾರೆಂಬ ವಿಚಾರದ ಬಗ್ಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ರಾಜಣ್ಣ ತೇಜೋವಧೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ರೀತಿ ರಾಜಣ್ಣ ಅವ್ರ ಮೇಲೆ ಒಬ್ಬ ಶಾಸಕ HC ಬಾಲಕೃಷ್ಣ ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಒಬ್ಬ ಅವ್ರ ಪಕ್ಷದಲ್ಲಿದ್ದಾಗ ನಾವು ಈ ರೀತಿ ಬರ್ತಿದ್ದಾರೆ ಅಂತ ನಾವು ತಪ್ಪಾಗುತ್ತೆ. ಸುಮ್ಮನೆ ಯಾರನ್ನ ಅವರಂಗೆ ಲೂಸ್ ಟಾಕ್ಗಳನ್ನ ಮಾತಾಡೋಕ್ಕಾಗಲ್ಲ. ದಸರಾ ಮಹೋತ್ಸವ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಉದ್ಘಾಟಕರ ಆಯ್ಕೆ ಬಗ್ಗೆ ವಾಗ್ಯುದ್ಧ ಮುಂದುವರೆದಿದೆ. ಬಿಜೆಪಿ ನಾಯಕರ ವಿರೋಧ, ಹಿಂದೂ ಪರ ಸಂಘಟನೆಗಳ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಡೋಂಟ್ ಕೇರ್ ಎಂದಿದೆ. ಹಾಸನದಲ್ಲಿರೋ ಬಾನು ಮುಷ್ತಾಕ್ ಮನೆಗೆ ತೆರಳಿದ ಮೈಸೂರು ಜಿಲ್ಲಾಧಿಕಾರಿ ಒಳಗೊಂಡ ಅಧಿಕಾರಿಗಳ ನಿಯೋಗವು ಸರ್ಕಾರದ ಪರವಾಗಿ ಬಾನು ಮುಷ್ತಾಕ್ಗೆ ದಸರಾ ಉದ್ಘಾಟನೆಗೆ ಅಧಿಕೃತ ಆಹ್ವಾನ ನೀಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.